ಮೆಕ್ಯಾನಿಕ್ ಹತ್ರ ಹೋದರೆ ಕಾರ್ಬನ್ ಕ್ಲೀನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೆ. ನಿಮ್ಮ ಹೆಸರು ಭಾಳ ಜನ ಹೇಳ್ತಿದ್ದಾರಾ, ನೀವೇನೋ ಹೊಸ ಟೆಕ್ನಾಲಜಿ ಮಷಿನ್ ತಂದಿದ್ರಂತೆ. ಅದಕ್ಕೆ ನಾನು ಇಲ್ಲಿ ಬಂದಿನಿ. ಕಾರಿನ ಕಾರ್ಬನ್ ಕ್ಲೀನ್ ಮಾಡೋ ಮಷಿನ್ ನೋಡೋಣ. ಹೊಸ ಟೆಕ್ನಾಲಜಿ ಮಷಿನ್ ಅಂತೆ, ಎಲ್ಲರೂ ನೋಡಬೇಕು, ಬನ್ನಿ. ಕಾರ್ ಎಲ್ಲ ಕಾರ್ಬನ್ ಕ್ಲೀನ್ ಮಾಡಿರ್ತೀರಾ, ನಮಗೆ ನಮ್ಮ ಕಾರು ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಹೀಗಾಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಈ ಕಾರ್ಬನೇಟ್ ಮಾಡೋಕ್ಕಿಂತ ಮೊದಲೇ ನಿಮ್ಮ ವಾಹನದಲ್ಲಿ ಪಾರ್ಟ್ಸ್ಗಳು ಯಾವ ಥರ ಇರುತ್ತೆ ಅಂತಂದರೆ, ಈಗ ನೋಡಿ, ಇದು ಒಂದು ಪಿಸ್ಟನ್ ಮೇಲೆಲ್ಲ ಕಾರ್ಬನ್ ಇರುತ್ತೆ. ಇದು ನೋಡಿ, ಬ್ಲಾಕ್ ಇದೆಯಲ್ಲ, ಇದೆಲ್ಲ ಕಾರ್ಬನ್ ಇದೆ. ಇದು ನಮಗೆ ಗೊತ್ತಿರಲ್ಲ. ಆಮೇಲೆ ನೆಕ್ಸ್ಟ್ 2 ವೀಲರಲ್ಲಿ ಈ ಸ್ಪಾರ್ಕ್ ಬರುತ್ತೆ. ಸ್ಪಾರ್ಕ್ ಮೇಲೆಲ್ಲ ಕಾರ್ಬನ್ ಇರುತ್ತೆ. ನೆಕ್ಸ್ಟ್ ವಾಲ್ಸ್, ಹಾಂ ಮೇಡಮ್, ಟೋಟಲ್ ಮೇಡಮ್ 100 cc ಇಂದ 9000 cc ವರೆಗೂ ಎಲ್ಲ ವಾಹನಗಳನ್ನು ಮಾಡ್ತಾರೆ. ಈ ಥರ ಫಸ್ಟ್ ನಾವು ಏನು ಮಾಡೋಕ್ಕಿಂತ ಮತ್ತೆ ಪ್ರೊಸೆಸ್ ಮಾಡೋಕ್ಕಿಂತ ಏನಿರುತ್ತಲ್ಲ ಬ್ಲಾಕ್, ನಾವು ನೆಕ್ಸ್ಟ್ ಪ್ರೊಸೆಸ್ ಆಗಿದ್ಮೇಲೆ ಡಿಕಾರ್ಬನೇಷನ್ ಮಾಡಿದ್ಮೇಲೆ ಈ ಥರ ಪಿಸ್ಟನ್ ಮೇಲೆ ಕಾರ್ಬನ್ ಏನಂತೆ ಎಲ್ಲ ಹೋಗಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ವಾಹನದಲ್ಲಿ ಏನು ಪಿಕಪ್ ಡೌನ್ ಆಗಿರುತ್ತಲ್ಲ, ಪಿಕಪ್ ಮೈಲರ್ ಅವೆಲ್ಲ ಈ ಥರ ಇದಾಗಿದ್ಮೇಲೆ, ಕ್ಲಿಯರ್ ಆಗಿದ್ಮೇಲೆ ಎಲ್ಲ ಆಟೋಮೆಟಿಕ್ಲಿ ರೈಸ್ ಆಗುತ್ತೆ. ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ನೀವು ಅದಕ್ಕೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಂತ ಚಾಟ್ ಇಟ್ಟಿದ್ದ. ಹಾಂ ಮೇಡಮ್, ಎಲ್ಲರಿಗೆ ಗೊತ್ತಾಗ್ಲಿ ಅಂತಂದು. ಈಗಿನ ಏನು ಹೇಳ್ತಾರೆ ಮೇಡಮ್, ಅದು ಹೆಂಗೆ ತೆಗೆದ್ರಿ, ಯಾವ ಥರ ವರ್ಕ್ ಮಾಡಿದ್ರಿ ಅಂತ ಕೇಳ್ತಾರೆ. ಅವಾಗ ಗೊತ್ತಾಗಲಿ ಅಂತ ಈಗ ನಾವು ಈ ಚಾಟನ್ನು ಹಾಕಿದ್ದೀವಿ. ಇದೆಲ್ಲ ಏನಂದ್ರೆ ನಿಮಗೆ ಕನ್ನಡ ಇದು 20 to 30% ಮೈಲೇಜ್ ಹೆಚ್ಚಿಗೆ ಆಗುತ್ತೆ ಈ ಕಾರ್ಬನ್ ಮಾಡಿಸೋದ್ರಿಂದ. ವೆರಿ ಗುಡ್. ಹಾಂ ಮೇಡಮ್, ಬ್ಲಾಕ್ ಸ್ಮೋಕ್ ಇರುತ್ತಲ್ಲ 72% ನಾವು ಕಟಪ್ ಮಾಡ್ಬೋದು ಅದನ್ನು. ಹಾಂ, ಓನ್ಲಿ ಬ್ಲಾಕ್ ಸ್ಮೋಕ್ ಮೇಡಮ್. ಓನರ್ಗೆ ಏನು ಬೆನಿಫಿಟ್ಸ್ ಇದೆ ಈ ಕಾರ್ಬನ್ ಆಫ್ಟರ್ ನೋಡಿ ಮೇಡಮ್, 20 to 30% ಮೈಲೇಜ್ ಹೆಚ್ಚಿಗೆ ಆಗುತ್ತೆ ಫಸ್ಟ್ ಆಫ್ ಆಲ್. ಫಸ್ಟ್ ಸೆಕೆಂಡ್ ಏನಂದರೆ 72% ಏನು ನಮ್ಮದು ಬ್ಲಾಕ್ ಸ್ಮೋಕ್ ಅಂದರೆ ಕಪ್ಪು ಹೊಗೆ ಇರುತ್ತಲ್ಲ ಅದು ಕಡಿಮೆ ಮಾಡುತ್ತೆ. ಇದು ಮೋರ್ ಇಂಪಾರ್ಟೆಂಟ್. ಹಾಂ ಮೇಡಮ್, ಎಲ್ಲದಕ್ಕೂ ಎನ್ವಿರಾನ್ಮೆಂಟ್, ನಾವು ಸೇಫ್ಟಿ ಎನ್ವಿರಾನ್ಮೆಂಟ್. ಆಮೇಲೆ ನೆಕ್ಸ್ಟ್ ಇಂಜಿನ್ ಏನಾದರೂ ವೈಬ್ರೇಷನ್ ಕಂಪನ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಇಂಜಿನ್ನ ಲೈಫು ನಾವು ಬಿಲ್ಡ್ ಮಾಡ್ದಂಗೆ ಅದಕ್ಕೆ. ನಾವು ಈಗ 1 ಲಕ್ಷ ಓಡೋ ಗಾಡಿ ನಾವು 2 ಲಕ್ಷ ಓಡಿಸ್ಬೋದು ಗಾಡಿ ಮಾಡಿ. ಹಾಂ ಮೇಡಮ್, ಅದರಿಂದ ಏನೆಲ್ಲ ಸೇವ್ ಟೈಮ್ ಮಾಡ್ಬೋದು ಮೇಡಮ್, ನಾವು ಸೇವ್ ಮನಿ ಮಾಡ್ಬೋದು. ರೆಡ್ಯೂಸ್ ದ ಪೊಲ್ಯೂಷನ್ನು, ನೆಕ್ಸ್ಟ್ ಎಮಿಷನ್ನು. ಓನ್ಲಿ ಇವೆಲ್ಲ ಪ್ರೊಸೆಸ್ ಆಗೋದು ಓನ್ಲಿ 30 ಮಿನಿಟ್ಸ್ ಮೇಡಮ್. 30 ಮಿನಿಟ್ಸಲ್ಲೇ ಕಂಪ್ಲೀಟ್ ಆಗುತ್ತೆ ಮೇಡಮ್. ಏನು ಮಾಡೋದು, ಇದು ಮೋರ್ ಇಂಪಾರ್ಟೆಂಟ್ ಇದೆ. ಹಾಂ ಮೇಡಮ್, ರೆಡ್ಯೂಸ್ ಏರ್ ಪೊಲ್ಯೂಷನ್ ಅಲ್ಲಿ. ಯಾಕಂದ್ರೆ ಇವಾಗ ಪೊಲ್ಯೂಷನ್ ಜಾಸ್ತಿ ಇದೆ. ಹಾಗಾಗಿ ಈಗ ನೀವು ನನ್ನ ಗಾಡಿ ಕಾರ್ಬನ್ ಕ್ಲೀನ್ ಮಾಡಲೇಬೇಕು. ಮಾಡಿ ಚೆನ್ನಾಗಿ ಮಾಡಿ ಕೊಡಿ. ಪ್ರೊಸೀಜರ್ ಹೆಂಗಂತ ನಾನು ನಿಂತು ನೋಡ್ತೀನಿ. ಓಕೆ ಮೇಡಮ್, ನೋಡಿ ಮಾಡ್ಕೊಡಿ. ಆಯ್ತು ಮೇಡಮ್. ಸರ್, ಅದು ಡೈರೆಕ್ಟ್ ಕಾರ್ ಕ್ಲೀನ್ ಮಾಡ್ತೀರಾ ಅಥವಾ ಕಾರಿಂದ ಏನಾದರೂ ಕಂಡೀಷನ್ ಏನು ನೋಡಿ ಮಾಡ್ತೀರಾ? ವೆಹಿಕಲ್ ಬರುತ್ತೆ. ನಾವು ಫಸ್ಟ್ ಏನು ಮಾಡ್ತೇವೆ ಅಂತಂದರೆ, ಫಸ್ಟ್ ನಾವು ಇಂಜಿನ್ ಕಂಡೀಷನ್ ನೋಡ್ತೇವೆ. ಇಂಜಿನ್ ಕಂಡೀಷನ್ ಅಂತಂದರೆ ಫಸ್ಟ್ ನಾವು ಆಯಿಲ್ ಚೆಕ್ ಮಾಡ್ತೇವೆ. ಆಯಿಲ್ ಅದು ಲಾಕ್ ಆಗಿರ್ಬಾರ್ದು. ನೆಕ್ಸ್ಟು ಆಯಿಲ್ಲಾದರೂ ಲೀಕೇಜಸ್, ಸಮಥಿಂಗ್ ಲೀಕೇಜಸ್ ಎಲ್ಲ ಚೆಕ್ ಮಾಡ್ತೇವೆ ಮೇಡಮ್. ನೆಕ್ಸ್ಟ್ ಏನು ಮಾಡೋದು, ಆಯಿಲ್ ಏನಾದರೂ ಬ್ಯಾಕ್ ಕಂಪ್ರೆಸರ್ ಚೆಕ್ ಮಾಡ್ತೇವೆ ಮೇಡಮ್. ನಾವು ಏನಾದರೂ ಹಿಂಗೆ ಓಪನ್ ಮಾಡಿ ಗಾಡಿ ಚಾಲೂ ಮಾಡುವಾಗ ಬ್ಯಾಕ್ ಕಂಪ್ರೆಸ್ ಹೊಡಿತಂದ್ರೆ ಆ ಗಾಡಿ ನಾವು ಮಾಡಲ್ಲ. ನೆಕ್ಸ್ಟ್ ಏನಿರುತ್ತೆ ಅಂದರೆ ಬ್ಲಾಕ್ ಸ್ಮೋಕ್, ಹಿಂದೆ ಬ್ಲಾಕ್ ಸ್ಮೋಕ್ ಬರುತ್ತಲ್ಲ ನೋಡಿ. ವೈಟ್ ಸ್ಮೋಕ್ ಬಂದರೆ ನಾವು ವೆಹಿಕಲ್ ಮಾಡಲ್ಲ ಮೇಡಮ್. ಅದು ಯಾಕಂದ್ರೆ 80% ವೆಹಿಕಲ್ ಇಂಜಿನ್ ಡೆಡ್ ಆಗಿಬಿಡುತ್ತೆ. ಬ್ಲಾಕ್ ಸ್ಮೋಕ್ ಇದ್ರೆ ನಾವು ಅದನ್ನ ಬ್ಲಾಕ್ ರಿಮೂವ್ ಮಾಡ್ಕೊಡ್ತೀವಿ. ಹೌದಾ? ಓಕೆ. ಸರ್, ಈಗ ನೀವು CNG ಮಾಡ್ತೀರಾ ಮೇಡಮ್? CNG ವಿತ್ ಪೆಟ್ರೋಲ್ ಮಾಡ್ತೇವೆ ಮೇಡಮ್. CNG ವೆಹಿಕಲ್ ಪ್ಯೂರ್ CNG ಮಾಡಕ್ ಬಿಡಲ್ಲ, ಯಾಕಂದ್ರೆ ಅದರಲ್ಲಿ ಕಾರ್ಬನ್ನೇ ಫಾರ್ಮ್ಯಾಟ್ ಆಗಲ್ಲ ಮೇಡಮ್. ಹಾಗೂ ಇದೆಯಾ? ಓಕೆ ಓಕೆ ಓಕೆ. ಓಕೆ ಓಕೆ ಓಕೆ. ಸ್ಟಾರ್ಟ್ ಆಯ್ತಲ್ಲ ಇವಾಗ? ವಾವ್, ನನ್ನ ರಥದ ಕಾರ್ಬನ್ ಕ್ಲೀನ್ ಆಗ್ತಾ ಇದೆ ಇವಾಗ ನೋಡಿ. ಸರ್, ಇನ್ನೂ ಲೇಟ್ ಆಗುತ್ತಾ? ಇನ್ನು 15 ಮಿನಿಟ್ಸ್ ಬಾಕಿ ಇದೆ ಮೇಡಮ್. 15 ಮಿನಿಟ್ಸ್ ಇದೆಯಾ? ಸರ್, ಈಗ ನನಗೇನೋ ಅರ್ಜೆಂಟ್ ಇದೆ, ಹೋಗ್ಬೇಕಂತ ಹೇಳ್ತೀನಿ. ಬೇಗ ಎಲ್ಲ ಮಾಡಿ ಕೊಡ್ತೀರಾ? 6 to 30 ಮಿನಿಟ್ಸ್ ಇರುತ್ತೆ. ಅದ್ರ ಮಧ್ಯೆ ಬೇಗ ಮುಗಿಸೋದು ಅದು ಇದೇನಿಲ್ಲ ಮೇಡಮ್. ಮುಗಿಯವರೆಗೆ ಕಾಯ್ಬೇಕು ಮೇಡಮ್. ಹಂಗಂದ್ರೆ ಈ ಗಾಡಿ ಕ್ಲೀನ್ ಆಗ್ಬೇಕಂತಂದ್ರೆ ನಾವು ನಿಂತ್ಕೊಳ್ಳೇಬೇಕು ಮೇಡಮ್.
ಓಕೆ ಓಕೆ ಸರ್ ಹಾಂ ಮತ್ತೆ ಸರ್ ಸರ್ ಏನಿಲ್ಲ ಮೇಡಮ್, ಇದೊಂದು ನಾವು ಇನ್ಸೂರೆನ್ಸ್ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್ ಇದೀಗ. ಓ. ಎಲ್ಲ ವೆಹಿಕಲ್ಸ್ಗೆ ನಾವು ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಈ ಬೆನಿಫಿಟ್ ಕೂಡ ಇದೆಯಾ? ಹಾಂ ರಿಯಾಯಿತಿ ದರದಲ್ಲಿ ಸ್ವಲ್ಪ ಏನಾದರೂ ಮೇಡಮ್ ಕಡಿಮೆ ಮಾಡಾದ್ರೂ ನಾವು ಮಾಡಿಕೊಡ್ತೇವೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಗೊತ್ತಿರಲಿಲ್ಲ, ಇನ್ಸೂರೆನ್ಸ್ ಇದು ಕೂಡ ಇದೆ ನಿಮ್ಮ ಹತ್ರ. ಓಕೆ ಓಕೆ ಓಕೆ. ನೋಡಿದ್ರ ನನ್ನ ರಥ ಹೇಗೆ ರೆಡಿ ಮಾಡಿದ್ರ ಅಂತ. ನೀವು ಬಂದು ವಿಸಿಟ್ ಮಾಡಿ. ಮಂಜುನಾಥ್ ಹೋಟೆಲ್ ಪಕ್ಕದಲ್ಲೇ ಇದೆ, ಪೆಟ್ರೋಲ್ ಬಂಕ್ ಕೂಡ ಪಕ್ಕದಲ್ಲೇ. ಪೆಟ್ರೋಲ್ ಬಂಕ್ ಅಂದರೆ ಎಲ್ಲರಿಗೂ ಗೊತ್ತೆ, ಮಂಜುನಾಥ್ ಹೋಟೆಲ್ ಕೂಡ ಎಲ್ಲರಿಗೂ ಗೊತ್ತು. ಅದ್ರ ಪಕ್ಕದಲ್ಲೇ ಇದೆ ನೋಡಿ. ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ ಇದರಲ್ಲಿ.